ನಮಸ್ಕಾರ ಸ್ನೇಹಿತರೆ, ರಾಯರ ಆಶೀರ್ವಾದ ಚಾನಲ್ಗೆ ನಿಮ್ಮೆಲ್ಲರೂ ಸ್ವಾಗತ. ನಾನಿವತ್ತು ಪಿತೃಪಕ್ಷದ ಸಮಯದಲ್ಲಿ ಈ ರೀತಿ ಮಾಡಿದರೆ ಪಿತೃದೋಷದಿಂದ ಮುಕ್ತಿ ಸಿಗುತ್ತದೆ, ಇದರ ಬಗ್ಗೆ ವಿಡಿಯೋನ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗುತ್ತಿಲ್ಲವೇ? ಇದಕ್ಕೆ ಅರ್ಥ ನಿಮ್ಮ ಪೂರ್ವಜರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ಎಂದು. ಈ ಪಿತೃದೋಷ ನಿವಾರಣೆಗೆ ಏನೆಲ್ಲ ಮಾಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಸಿಗುತ್ತಿಲ್ಲವೇ? ಇದಕ್ಕೆ ಅರ್ಥ ನಿಮ್ಮ ಪೂರ್ವಜರು ನಿಮ್ಮ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ಎಂದು. ಈ ದ್ವೇಷ ನಿವಾರಣೆಗೆ ಕೆಲವು ಪರಿಹಾರಗಳನ್ನು ಅನುಸರಿಸಬೇಕು. ಹಾಗಾದರೆ ಪರಿಹಾರಗಳನ್ನು ಏನು ತಿಳಿಯೋಣ, ಮುಂದೆ ಓದಿ. ಹಿಂದೂ ಧರ್ಮದಲ್ಲಿ ಮಹಾಲಯ ಪಕ್ಷ ಮತ್ತು ಪಿತೃ ಬಹಳ ಮುಖ್ಯ. ಈ ಸಮಯದಲ್ಲಿ ಶ್ರದ್ಧಾ ಆಚರಣೆಗಳು ಮಾಡುವುದರಿಂದ ಪೂರ್ವಜರಿಂದ ಆಶೀರ್ವಾದ ಸಿಗುತ್ತದೆ ಎಂದು ಹಲವರು ನಂಬುತ್ತಾರೆ. ಈ ದೋಷವಿದ್ದರೆ ಮನೆಯಲ್ಲಿ ವಿವಿಧ ಚಿಹ್ನೆಗಳು ಕಂಡುಬರುತ್ತವೆ. ಈ ಚಿಹ್ನೆಗಳನ್ನು ನಿಖರವಾಗಿ ಗುರುತಿಸುವುದು ಮತ್ತು ಸಮಯ ಅವುಗಳನ್ನು ಪರಿಹರಿಸುವುದು ಅವಶ್ಯಕತೆ. ಪಿತೃಪಕ್ಷದಲ್ಲಿ ಪಿತೃದೋಷವನ್ನು ಹೋಗಲಾಡಿಸಲು ಕ್ರಮಗಳನ್ನು ತೆಗೆದಲಾಗುತ್ತದೆ. ಕಷ್ಟಪಟ್ಟರೂ ಸತತವಾಗಿ ನಷ್ಟವಾಗಿದ್ದರೂ ಯಶಸ್ಸು ಸಿಗದರೆ, ಮನೆಯಲ್ಲಿ ಜಗಳ ನಡೆಯುತ್ತಿದ್ದರೆ ಸತ್ತ ನಿಮ್ಮ ಪೂರ್ವಜರು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ ಎಂದರ್ಥ. ಮಹಾಲಯ ಪಕ್ಷದ ಸಮಯದಲ್ಲಿ ಪೂರ್ವಜರು ಭೂಮಿಗೆ ಬರುತ್ತಾರೆ, ಮರದ ಮೇಲೆ ನೆಲೆಸುತ್ತಾರೆ ಎಂದು ಶಾಸ್ತ್ರ ಹೇಳುತ್ತದೆ. ಆದ್ದರಿಂದಲೇ ಈ ಸಮಯದಲ್ಲಿ ರವಿ ಮರಕ್ಕೆ ನೀರನ್ನು ಅರ್ಪಿಸಿ ಪೂಜಿಸುವುದು ಒಳ್ಳೆಯದು ಎನ್ನುತ್ತಾರೆ ವಿದ್ವಾಂಸರು. ರಾವಿ ವೃಕ್ಷದ ಸುತ್ತ 7 ಬಾರಿ ಪ್ರದಕ್ಷಿಣೆ ಹಾಕಿದರೂ ಕೂಡ ನೀವು ತುಂಬ ಪ್ರಯೋಜನಕಾರಿ ಎನ್ನುತ್ತಾರೆ ವಿದ್ವಾಂಸರು. ಮರಕ್ಕೆ ಎಳ್ಳು ಮತ್ತು ಸಾಸಿವೆ ಎಣ್ಣೆಯನ್ನು ದೀಪವನ್ನು ಅರ್ಪಿಸಿದರೆ ಸತ್ತ ನಿಮ್ಮ ಪೂರ್ವಜರು ಸಂತೋಷ ಪಡುತ್ತಾರೆ ಎಂದು ನಂಬಲಾಗುತ್ತದೆ. ಇದರೊಂದಿಗೆ ಮನೆಯಲ್ಲಿ ದೀಪವನ್ನು ಹಚ್ಚುವುದು ಕೂಡ ತುಂಬ ಪ್ರಯೋಜನಕಾರಿ ಎಂದು ಶಾಸ್ತ್ರ ಹೇಳುತ್ತದೆ. ಪೂರ್ವಜರು ದಿಕ್ಕು ದಕ್ಷಿಣೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಈ ಸ್ಥಳದಲ್ಲಿ ದೀಪವನ್ನು ಹಚ್ಚಿದರೆ ಅದೃಷ್ಟ ಬರುತ್ತದೆ. ಪಿತೃಪಕ್ಷದಲ್ಲಿ ಪ್ರತಿದಿನ ದರ್ಪಣವನ್ನು ಮಾಡಬೇಕು. ನಿಮ್ಮ ಪೂರ್ವಜರು ಮತ್ತು ಪೀಠಾದಿಗಳನ್ನು ಸ್ವೀಕರಿಸಿ ಮತ್ತು ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರನ್ನು ಅರ್ಪಿಸಿ. ತಂದೆ ತಾಯಿ ಬದುಕಿಲ್ಲದಿರ ಅಥವಾ ಇಬ್ಬರಲ್ಲಿ ಯಾರೂ ಇಲ್ಲದಿದ್ದರೆ ತಂದೆಯ ಕಡೆಯಿಂದ ದಕ್ಷಿಣ ದಿಕ್ಕಿನಲ್ಲಿ ಪ್ರತಿದಿನ ದರ್ಪಣವನ್ನು ಮಾಡಬೇಕು. ಈ ದರ್ಪಣವನ್ನು ಯಾವಾಗಲೂ ನೀರಿನಲ್ಲಿ ಹಾಲು ಮತ್ತು ಎಳ್ಳನ್ನು ಬೆರೆಸಿ ಮಾಡಬೇಕು. ಪಿತೃಪಕ್ಷದಲ್ಲಿ ಹಸುವಿಗೆ ಪ್ರತಿದಿನ ಹುಲ್ಲಿನ ಆಹಾರವಾಗಿ ನೀಡಬೇಕು. ಹೀಗೆ ಮಾಡುವುದರಿಂದ ಪೂರ್ವಜರು ಆಶೀರ್ವಾದ ಸಿಗುತ್ತದೆ. ಪಿತೃಪಕ್ಷದ ಅವಧಿಯಲ್ಲಿ ಹಸುವಿಗೆ ಆಹಾರ ನೀಡುವುದರಿಂದ ಶ್ರಾದ್ದ ಕರ್ಮದ ಫಲವು ಪೂರ್ಣವಾಗಿ ಲಭಿಸುತ್ತದೆ. ಪೂರ್ವಜರ ಆತ್ಮವು ಸಂತೋಷದಿಂದ ಕೂಡಿರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ.